Hello everyone, welcome back to BioStudy Made Easy. ಸೊ ಈಗಾಗಲೇ ನಾನು ಬಯಾಲಜಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ಯುವರ್ ಫಸ್ಟ್ ಟೆಸ್ಟ್ ಅಪ್ಲೋಡ್ ಮಾಡಿದ್ದೆ ಫಾರ್ ಬೋತ್ ಫಸ್ಟ್ ಪಿ ಯು ಸಿ ಆ್ಯಂಡ್ ಸೆಕೆಂಡ್ ಪಿ ಯು ಸಿಗೆ. ಈ ವಿಡಿಯೋದಲ್ಲಿ ನಾನು ಸೆಕೆಂಡ್ ಪಿ ಯು ಸಿ ಫಿಸಿಕ್ಸ್ ಸಬ್ಜೆಕ್ಟ್ಗೆ ಫಸ್ಟ್ ಟೆಸ್ಟ್ಗೆ ಯಾವ್ಯಾವ್ದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ, ಏನೇನೆಲ್ಲ ಚಾಪ್ಟರ್ಸ್ ಇರುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಯಾವ ಸಬ್ಜೆಕ್ಟ್ನ ಕ್ವೆಶನ್ಸ್ ಬೇಕು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಲಾಂಗ್ ವಿತ್ ದ ಡೇಟ್. ಓಕೆ, ಸೊ ನಾನು ನಿಮಗೆ ಆ ಸಬ್ಜೆಕ್ಟ್ನ ಟೆಸ್ಟ್ ಯಾವಾಗಿದೆ ಅಂತ ನನಗೆ ಮೆನ್ಷನ್ ಮಾಡಿ ತಿಳಿಸಿ, ಸೊ ದಟ್ ಅದಕ್ಕಿಂತ ಬಿಫೋರ್ ನಾನು ಕ್ವೆಶನ್ಸ್ನ ಅಪ್ಲೋಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೇಗ ಬೇಗ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. 4 ಚಾಪ್ಟರ್ಸ್ ಇದೆ. ಓಕೆ, ದಟ್ ಈಸ್ ಫಸ್ಟ್ ಚಾಪ್ಟರಿಂದ ಹಿಡಿದು 4th ಚಾಪ್ಟರ್ವರೆಗೂ. ಬಟ್ 4th ಚಾಪ್ಟರ್ ಕಂಪ್ಲೀಟ್ ಆಗಿಲ್ಲ. ಓಕೆ, ಸೊ ಕೆಲವೊಂದು ಕಡೆ ಕಂಪ್ಲೀಟ್ ಆಗಿದೆ, ಕೆಲವೊಂದು ಕಡೆ ಕಂಪ್ಲೀಟ್ ಆಗಿಲ್ಲ, ಆ್ಯಂಡ್ ಕೆಲವೊಂದು ಕಡೆ 4th ಚಾಪ್ಟರೇ ಇಲ್ಲ. ಓಕೆ, ಸೊ ಓನ್ಲಿ 3 ಚಾಪ್ಟರ್ಸ್ ಮೇಲೆ ಟೆಸ್ಟನ್ನು ಇಡ್ತಾರೆ. ಓಕೆ, ಸೊ ಹಾಗಾಗಿ ನಾನಿವಾಗ ಆ 4 ಚಾಪ್ಟರ್ಸ್ದು ಕೂಡ ಕ್ವೆಶನ್ಸನ್ನು ಕೊಡ್ತೀನಿ. ಓಕೆ, ಸೊ ನಿಮಗೆ 4ನೇ ಚಾಪ್ಟ್ರಲ್ಲಿ ಎಲ್ಲಿವರೆಗೂ ಟಾಪಿಕ್ ಕವರ್ ಮಾಡಿದ್ದಾರೆ, ಎಲ್ಲಿವರೆಗೂ ಹೇಳ್ತೀವಿ ಎಕ್ಸಾಮಲ್ಲಿ ಕ್ವೆಶನ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಸೊ ಆ ಟಾಪಿಕ್ವರೆಗೂ ನೀವು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ನೋಟ್ ಮಾಡಿಕೊಂಡು ಓದ್ಕೋಬಹುದು. ಸೊ ನಾವು ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್ ನಾವು. ಸೊ ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್. ಓಕೆ, ಸೊ ಇದರಲ್ಲಿ ನಿಮಗೆ 1, 2, 3 ಮಾರ್ಕ್ನ ಕ್ವೆಶನ್ಸ್ ಯಾವ್ಯಾವ್ದೆಲ್ಲ ಬರುತ್ತೆ ಅಂದರೆ, ಲಾಸನ್ನು ಕೇಳ್ತಾರೆ. ದಟ್ ಈಸ್ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್, ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಬರೀಬೇಕು, ಆ್ಯಂಡ್ ಅದರ ಟರ್ಮ್ಸನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ನೆಕ್ಸ್ಟ್ 1 ಕೂಲಮ್ ಅಂದರೆ ಏನು, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್, ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ನ ಡೆಫಿನಿಷನನ್ನು ಕೇಳ್ತಾರೆ, ಆ್ಯಂಡ್ ಇಟ್ಸ್ ಡೈರೆಕ್ಷನ್, ದ ಚಾರ್ಜಸ್ ಆರ್ ಅಡಿಟಿವ್ ಇನ್ ನೇಚರ್, ಇದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ನಿಮಗೆ ಕೇಳ್ತಾರೆ. ಸೊ ಯೂಶ್ವಲಿ 2-3 ಮಾರ್ಕ್ಸಿಗೆ ಕೇಳುವಂಥ ಕ್ವೆಶನ್ಸ್ ಇದೆಲ್ಲ. ಬಿಟ್ಟರೆ SI ಯೂನಿಟ್ಸ್ ಯಾವ್ಯಾವುದನ್ನೆಲ್ಲ ನೋಡ್ಕೋಬೇಕಂದ್ರೆ, ಇದು MCQನಲ್ಲಿ ಹೆಚ್ಚಾಗಿ ಕೇಳ್ತಾರೆ. ಚಾರ್ಜ್, ಡೈಪೋಲ್ ಮೂಮೆಂಟ್, ಎಲೆಕ್ಟ್ರಿಕ್ ಫ್ಲಕ್ಸ್, ಎಲೆಕ್ಟ್ರಿಕ್ ಫೀಲ್ಡ್, ಇದ್ರದ್ದು SI ಯೂನಿಟ್ಸನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಡಿರೈವೇಷನ್ಸು ತುಂಬ ಇಂಪಾರ್ಟೆಂಟ್ ಫಿಸಿಕ್ಸಲ್ಲಿ. ಸೊ 3 ಮಾರ್ಕಿಗೆ ಯಾವುದೆಲ್ಲ ಡಿರೈವೇಷನ್ ಬರುತ್ತೆ ಅಂದರೆ, ಟಾರ್ಕ್ನ ಡೆರಿವೇಷನನ್ನು ಕೇಳ್ತಾರೆ. ದಟ್ ಈಸ್ ಟಾರ್ಕ್ ಆನ್ ಆ್ಯನ್ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ನೆಕ್ಸ್ಟ್ 5 ಮಾರ್ಕ್ನ ಡೆರಿವೇಷನ್ ಈ ಚಾಪ್ಟರಿಂದ ಬರುವಂಥದ್ದು, ಡೆರಿವೇಷನ್ ಆಫ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ ಆನ್ ದ axis of an electric dipole, at a point on the equatorial plane of an electric dipole, at a point due to an infinitely long, thin, uniformly charged straight wire using Gauss law, and outside the uniformly charged cell. ಓಕೆ, ಸೊ ಇದಿಷ್ಟು 5 ಮಾರ್ಕ್ನ ಡೆರಿವೇಷನ್ಸು. ಇಷ್ಟನ್ನು ನೀವು ಕಂಪ್ಲೀಟಾಗಿ ಕಂಪಲ್ಸರಿಯಾಗಿ ನೋಡ್ಕೊಂಡು ಹೋಗಿರಲೇಬೇಕು. ಓಕೆ, ಸೊ ದೀಸ್ ಆರ್ ಆಲ್ ಇಂಪಾರ್ಟೆಂಟ್ ಡೆರಿವೇಷನ್ಸ್. ನೆಕ್ಸ್ಟ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಚಾಪ್ಟ್ರಿಗೆ ಬಂದರೆ, ಯೂಶ್ವಲಿ 2 ಮಾರ್ಕ್ಸ್ನ ಕ್ವೆಶನ್ಸ್ ನೋಡೋದಾದರೆ, ಪ್ರಾಪರ್ಟೀಸ್ ಆಫ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್, ಎಲೆಕ್ಟ್ರಿಕ್ ಚಾರ್ಜಸ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಯಾವುದನ್ನಾದರೂ ನಿಮಗೆ 2 ಮಾರ್ಕಿಗೆ ಅಥವಾ 3 ಮಾರ್ಕಿಗೆ ಕೇಳ್ಬೋದು. ನೆಕ್ಸ್ಟ್ ಯೂಸಸ್ ಆಫ್ ಕೆಪಾಸಿಟರ್ಸ್ ಕೇಳ್ತಾರೆ. ಪೋಲಾರ್, ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂದರೆ ಏನು, ಅದಕ್ಕೆ ಎಕ್ಸಾಂಪಲ್ಸ್. ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಅಂದರೆ ಏನು, ಅದರ ಯೂಸಸ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಟ್ ಅ ಪಾಯಿಂಟನ್ನು ಡಿಫೈನ್ ಮಾಡಿ ಅಂತ ಕೇಳ್ತಾರೆ. ಇನ್ನು ಲಾಸಿಗೆ ಬಂದರೆ, ಕೂಲಮ್ಸ್ ಲಾ ಆಫ್ ಎಲೆಕ್ಟ್ರೋಸ್ಟ್ಯಾಟಿಸ್ಟಿಕ್ಸ್, ಅಥವಾ ಇದನ್ನು ಇನ್ವರ್ಸ್ ಸ್ಕ್ವೇರ್ ಲಾ ಅಂತ ಕೂಡ ಕರೀತಾರೆ. ಆ್ಯಂಡ್ ನೆಕ್ಸ್ಟ್ ಫ್ಯಾಕ್ಟರ್ಸ್ that capacitance of a parallel plate capacitor depends on. Next, define energy density of a charged capacitor, how energy density related to electric field present between plates of capacitor. ಇದು 2-3 ಮಾರ್ಕ್ನ ಕ್ವೆಶನ್ಸ್. ಇನ್ನು 3 ಮಾರ್ಕಲ್ಲಿ ಡೆರೈವೇಷನ್ಸ್ ಯಾವ್ದು ಕೇಳ್ತಾರೆ ಅಂದರೆ, ಡಿರೈವ್ ಫಾರ್ ಟಾರ್ಕ್ ಆ್ಯಕ್ಟಿಂಗ್ ಆನ್ ಡೈಪೋಲ್ ಪ್ಲೇಸ್ಡ್ ಇನ್ ಆನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, electric potential at a point due to point charge, capacitance of a parallel plate capacitor, potential energy of an electric dipole placed in a uniform electric field, obtain relation between electric intensity and electric potential at a point due to point charge, and what is equipotential surface, shape of the equipotential surfaces corresponding to single point charge, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಇದು ಎಲ್ಲ 3 ಮಾರ್ಕ್ಸಿಗೆ ಕೇಳುವಂಥ ಡೆರಿವೇಷನ್ಸ್. ಓಕೆ, ನೆಕ್ಸ್ಟ್ 5 ಮಾರ್ಕ್ ಡೆರಿವೇಷನ್ಸ್ ಯಾವುದು ಅಂತಂದರೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಟ್ ಅ ಪಾಯಿಂಟ್ ಡ್ಯೂ ಟು ಪಾಯಿಂಟ್ ಸೋರ್ಸ್ ಚಾರ್ಜ್, ಕೆಪಾಸಿಟನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ಸ್ ವಿತ್ ಏರ್ ಆ್ಯಸ್ ಡೈ ಎಲೆಕ್ಟ್ರಿಕ್.
ಓಕೆ, ಇದು 5 ಮಾರ್ಕ್ನ ಡೆರಿವೇಷನ್ಸ್. ನೆಕ್ಸ್ಟ್ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟ್ರಿಗೆ ಬಂದರೆ, ಸೊ ತುಂಬ ಇಂಪಾರ್ಟೆಂಟ್, ಹೈಲಿ ಇಂಪಾರ್ಟೆಂಟ್ ಚಾಪ್ಟರ್ ಇದು ಫಾರ್ ಯುವರ್ KCET ಆಗಿರ್ಬೋದು ಆ್ಯಂಡ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್ಸಿಗೆ ಆಗಿರ್ಬೋದು. ಸೊ ಇದ್ರ ಕ್ವೆಶನ್ಸ್ ನಾನೇನು ಇಲ್ಲಿ ಹೇಳ್ತಾ ಇದ್ದೀನಿ, ಇದೇ ಕ್ವೆಶನ್ಸ್ ಬರುತ್ತಾ ಅಂತ ಮಕ್ಕಳು ಕೇಳ್ತಾರೆ, ಅಥವಾ ಇಷ್ಟು ಕ್ವೆಶನ್ಸನ್ನು ಓದಿದರೆ ಎಷ್ಟು ಮಾರ್ಕ್ಸ್ ಬರುತ್ತೆ, ಅಥವಾ ಇದರಲ್ಲಿ ಯಾವ್ಯಾವ ಕ್ವೆಶನ್ಸ್ ಫಿಕ್ಸ್ ಬರುತ್ತೆ, ಈ ಥರ ಎಲ್ಲ ಕೇಳ್ತಾರೆ. ನೋಡಿ, ಇದು ನಾನಿಲ್ಲಿ ಕೊಟ್ಟಿರುವಂಥದ್ದು ಇಂಪಾರ್ಟೆಂಟ್ ಕ್ವೆಶನ್ಸ್. ಅಂದರೆ ಈ ಚಾಪ್ಟ್ರಲ್ಲಿ ನೀವು ಅಟ್ಲೀಸ್ಟ್ ಈ ಇಂಪಾರ್ಟೆಂಟ್ ಟಾಪಿಕ್ಸನ್ನು ಓದ್ಕೊಂಡೇ ಹೋಗಿರಬೇಕು ಅಂಥೇಳಿ. ಅಂದರೆ ಇವೆಲ್ಲ ರಿಪೀಟೆಡ್ ಕ್ವೆಶನ್ಸ್. ಓಕೆ, ಸೊ ನಾನಿಲ್ಲಿ ಕೊಟ್ಟಿರುವಂಥ ಕ್ವೆಶನ್ಸು ನಿಮ್ಮ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಗಳನ್ನು ನೋಡಿ ಯಾವ್ಯಾವುದೆಲ್ಲ ಕ್ವೆಶನ್ಸ್ ಜಾಸ್ತಿ ಸರ್ತಿ ಕೇಳ್ತಾರೆ, ಯಾವ ಟಾಪಿಕ್ ಮೇಲೆ ಕೇಳ್ತಾರೆ, ಅದನ್ನು ನಾನಿಲ್ಲಿ ಕೊಟ್ಟಿರ್ತೀನಿ. ಓಕೆ, ಸೊ ಹಾಗಾಗಿ ಮಕ್ಕಳಿಗೆ ತುಂಬ ಕನ್ಫ್ಯೂಷನ್ ಇದ್ದರೆ ಯಾವುದು ಓದಬೇಕು, ಯಾವ ಟಾಪಿಕ್ ಓದಬೇಕು, ನಮಗೆ ತುಂಬ ಕಷ್ಟ ಅನ್ನಿಸ್ತಾ ಇದೆ ಈ ಸಬ್ಜೆಕ್ಟ್, ಇದರಲ್ಲಿ ಏನು ಓದಬೇಕು ಅಂತ ಗೊತ್ತೇ ಆಗ್ತಾ ಇರಲ್ಲ, ಅಥವಾ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಇರುವಂಥವ್ರಿಗೆ ಒಂದು ಕಾನ್ಫಿಡೆನ್ಸ್ ಕೊಡೋದಕ್ಕೆ ನಾನು ಈ ವಿಡಿಯೋಸ್ಗಳನ್ನು ಮಾಡ್ತಾ ಇರ್ತೀನಿ. ಓಕೆ, ಸೊ ಹಾಗಾಗಿ ನೀವು ಈ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಓದ್ಕೊಂಡ್ರಿ ಅಂತಂದರೆ ನಿಮ್ಮ ಟೆಸ್ಟ್ಗೆ ಖಂಡಿತ ಹೆಲ್ಪ್ ಆಗುತ್ತೆ. ಓಕೆ, ಇದರಲ್ಲಿ ನಿಮಗೆ 1 ಮಾರ್ಕಲ್ಲಿ ಅಥವಾ CETನಲ್ಲೂ ಕೂಡ MCQಸಲ್ಲಿ ಕೇಳುವಂಥದ್ದು ಏನಂದರೆ SI ಯೂನಿಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಕರೆಂಟ್ ಡೆನ್ಸಿಟಿ, ಡ್ರಿಫ್ಟ್ ವೆಲಾಸಿಟಿ, ಎಲೆಕ್ಟ್ರಾನ್ ಮೊಬಿಲಿಟಿ, ರೆಸಿಸ್ಟೆನ್ಸ್ ಮತ್ತು ಮೊಬಿಲಿಟಿದು. ಓಕೆ, ಸೊ ಡ್ರಿಫ್ಟ್ ವೆಲಾಸಿಟಿ ಟಾಪಿಕಲ್ಲಿ 2-3 ಮಾರ್ಕ್ನ ಕ್ವೆಶನ್ಸ್ ನೋಡೋದಾದರೆ ಡೆಫಿನಿಷನ್, ಅದರದ್ದು ಎಕ್ಸ್ಪ್ರೆಷನ್ ಆ್ಯಂಡ್ ಅದರದ್ದು ಟರ್ಮ್ಸನ್ನು ಬರೀಬೇಕಂದ್ರೆ ಎಕ್ಸ್ಪ್ರೆಷನ್ ಇರುತ್ತಲ್ಲ, ಸೊ ಅದರ ಟರ್ಮ್ಸ್ನ ಎಕ್ಸ್ಪ್ಲೇನ್ ಮಾಡಬೇಕು, ಯಾವ್ಯಾವ ಲೆಟರ್ ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂತ. ನೆಕ್ಸ್ಟ್ ಡಿಫೈನ್ ಮೊಬಿಲಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇನ್ ಕಂಡಕ್ಟರ್ಸ್ ಆ್ಯಂಡ್ ಓಮ್ಸ್ ಲಾನಲ್ಲಿ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಓಮ್ಸ್ ಲಾ ಅಂತ ಕೇಳ್ಬೋದು. ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ ಕೇಳ್ಬೋದು ಸಪ್ರೇಟಾಗಿ. 2-3 ಮಾರ್ಕಿಗೆ ಬರೀ ಲಿಮಿಟೇಷನ್ಸ್ದು ಕೇಳ್ಬೋದು. ನೆಕ್ಸ್ಟ್ ಡಿಫ್ರೆನ್ಸಸ್ ಬಿಟ್ವೀನ್ current and current density, factors on which resistance of metallic wire depends, and draw the graph for temperature dependence resistivity of metals, semiconductors and nichrome. ಓಕೆ, ಸೊ ಇದಿಷ್ಟು 2-3 ಮಾರ್ಕ್ನದಾಗಿದೆ. ಇನ್ನು 3 ಮಾರ್ಕ್ನ ಡೆರಿವೇಷನ್ಸ್ ನೋಡೋದಾದರೆ ಕಂಡಕ್ಟಿವಿಟಿ ಆಫ್ ಕಂಡಕ್ಟರ್ದು, ಆಮೇಲೆ ಎಫೆಕ್ಟಿವ್ EMF ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇನ್ ಸಿರೀಸ್, ಆ್ಯಂಡ್ ಅಂದರೆ ಸಿರೀಸ್ ಕನೆಕ್ಷನ್ನಲ್ಲಿ EMF ಇಂಟರ್ನಲ್ ರೆಸಿಸ್ಟೆನ್ಸ್ ಕಂಡುಹಿಡಿಯೋದು, ಆ್ಯಂಡ್ ಶೋ ದಟ್ ಕರೆಂಟ್ ಡೆನ್ಸಿಟಿ ಈಸ್ ಈಕ್ವಲ್ ಟು ಸಿಗ್ಮಾ J ಈಸ್ ಈಕ್ವಲ್ ಟು ಸಿಗ್ಮಾ E ವೇರ್ ಸಿಂಬಲ್ಸ್ ಹ್ಯಾವ್ ದೇರ್ ಯೂಶ್ವಲ್ ಮೀನಿಂಗ್. ಅಂದರೆ ಇದನ್ನು ನೀವು ಡಿರೈವ್ ಮಾಡಬೇಕು. ಓಕೆ, ನೆಕ್ಸ್ಟ್ 5 ಮಾರ್ಕ್ನ ಡೆರಿವೇಷನ್ಸ್ ಅಲ್ಲಿ ವೀಟ್ಸ್ಟೋನ್ ಬ್ರಿಡ್ಜ್ ನೆಟ್ವರ್ಕ್ ಯೂಸಿಂಗ್ ಕಿರ್ಚಾಫ್ ಲಾ, ಆಮೇಲೆ ಅದೇ ಎಫೆಕ್ಟಿವ್ EMF ಮತ್ತು ಎಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್ ಫಾರ್ ಸಿರೀಸ್ ಕಾಂಬಿನೇಷನಲ್ಲಿ ಮತ್ತು ಪ್ಯಾರಲಲ್ ಕಾಂಬಿನೇಷನಲ್ಲಿ ಯಾವುದನ್ನಾದರೂ ಕೇಳ್ಬೋದು. ಈ 3ರಲ್ಲಿ ಯಾವುದನ್ನಾದರೂ ಕೇಳ್ಬೋದು. ಇದನ್ನು ಜಾಸ್ತಿ ಕೇಳಿರುವಂಥದ್ದನ್ನು ನಾನು ನೋಡಿದ್ದೀನಿ, ಬಟ್ ಸ್ಟಿಲ್ ಈಕ್ವಲಿ 3 ಕೂಡ ಇಂಪಾರ್ಟೆಂಟೇ. ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಫಾರ್ ದ ಫಸ್ಟ್ ಟೆಸ್ಟ್. ಇದರಲ್ಲಿ ನಿಮಗೆ ನಾನು ಕ್ವೆಶನ್ಸ್ ಹೇಳ್ತಾ ಹೋಗ್ತೀನಿ. ಸೊ ನಿಮಗೆ ಎಲ್ಲಿವರೆಗೂ ಟಾಪಿಕ್ ಆಗಿದೆ, ಯಾವ್ಯಾವುದೆಲ್ಲ ಟಾಪಿಕ್ಸ್ ಕಂಪ್ಲೀಟ್ ಮಾಡಿದ್ದಾರೆ ಟೆಸ್ಟಿಗೆ, ಅದನ್ನು ನೋಡಿಕೊಂಡು ನೀವು ಆ ಕ್ವೆಶನ್ಸನ್ನು ನೋಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಸೊ ನಾವು ಇನ್ನು ಉಳಿದಿರುವಂಥ ಸಬ್ಜೆಕ್ಟ್ದು ನಿಮಗೆ ಯಾವ ಸಬ್ಜೆಕ್ಟ್ನ ಕ್ವೆಶನ್ಸ್ ಬೇಕು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಅಲಾಂಗ್ ವಿತ್ ದ ಡೇಟ್. ಓಕೆ, ಸೊ ನಿಮಗೆ ಆ ಸಬ್ಜೆಕ್ಟ್ನ ಟೆಸ್ಟ್ ಯಾವಾಗಿದೆ ಅಂತ ನನಗೆ ಮೆನ್ಷನ್ ಮಾಡಿ ತಿಳಿಸಿ, ಸೊ ದಟ್ ಅದಕ್ಕಿಂತ ಬಿಫೋರ್ ನಾನು ಕ್ವೆಶನ್ಸ್ನ ಅಪ್ಲೋಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ 2-3 ಮಾರ್ಕ್ನ ಕ್ವೆಶನ್ಸ್ ನೋಡೋದಾದರೆ ಲಾಸಲ್ಲಿ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಅಂತ ಕೇಳ್ತಾರೆ. ಬಯೋಟ್-ಸಾವರ್ಟ್ಸ್ ಲಾ, ದಟ್ ಈಸ್ ಲ್ಯಾಪ್ಲಸ್ ಲಾ, ಆಂಪಿಯರ್ಸ್ ಸರ್ಕ್ಯೂಟ್ ಲಾ ಆ್ಯಂಡ್ ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್. ಓಕೆ, ನೆಕ್ಸ್ಟ್ ವಾಟ್ ಈಸ್ ಲಾರೆಂಟ್ಸ್ ಫೋರ್ಸ್ ಆ್ಯಂಡ್ ಇಟ್ಸ್ ಎಕ್ಸ್ಪ್ರೆಷನನ್ನು ಬರೀಬೇಕು. ಆ್ಯಂಡ್ ಮೆನ್ಷನ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಆನ್ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಮೋಷನ್ ಆಫ್ ಚಾರ್ಜ್ಡ್ ಪಾರ್ಟಿಕಲ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ನೆಕ್ಸ್ಟ್ ಸೊಲನಾಯ್ಡ್ ಅಂದರೆ ಏನು, ಅದರದ್ದು ಎಕ್ಸ್ಪ್ರೆಷನ್ನು ಮತ್ತು ಅದರ ಟರ್ಮ್ಸನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಆ್ಯಂಡ್ ಹೇಗೆ ಕನ್ವರ್ಷನ್ ಮಾಡ್ತಾರೆ, ಗ್ಯಾಲ್ವನೋಮೀಟರ್ ಟು ಆ್ಯಮ್ಮೀಟರ್ ಹೇಗೆ ಕನ್ವರ್ಟ್ ಮಾಡೋದು, ಗ್ಯಾಲ್ವನೋಮೀಟ್ರಿಂದ ವೋಲ್ಟ್ ಮೀಟರ್ ಹೇಗೆ ಕನ್ವರ್ಟ್ ಮಾಡೋದು. ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಯೂಶ್ವಲಿ 3 ಪ್ರಾಪರ್ಟೀಸನ್ನು ಅವ್ರು ಕೇಳ್ತಾರೆ, ಯಾವುದೇ ಪ್ರಾಪರ್ಟೀಸ್ ಆದರೂ ಫಾರ್ 3 ಮಾರ್ಕ್. ಓಕೆ, ಸೊ ದೀಸ್ ಆರ್ ಆಲ್ 2-3 ಮಾರ್ಕ್ನ ಕ್ವೆಶನ್ಸ್ ಆಗಿತ್ತು. ನಾವು ಕಮಿಂಗ್ ಟು ಡಿರೈವೇಷನ್ಸ್, ದಟ್ ಈಸ್ 2-3 ಮಾರ್ಕ್ನ ಡಿರೈವೇಷನ್ಸ್ ನೋಡೋದಾದರೆ ಡಿರೈವ್ angular frequency of revolution for a charged particle moving perpendicular to uniform magnetic field, and expression for radius
and expression for radius of circular path of charged particle in magnetic field and ಇದು ಪ್ರಾಬ್ಲಮ್ ಇದು. ಓಕೆ, ಸೊ ನಿಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇರುತ್ತಲ್ವ ಫಿಸಿಕ್ಸಲ್ಲಿ. ಸೊ ಆ ನ್ಯೂಮರಿಕಲ್ ಪ್ರಾಬ್ಲಮ್ 3 ಮಾರ್ಕ್ದು. ಅ ಲಾಂಗ್ ಏರ್ ಕೋರ್ ಸೊಲನೈಡ್ 1000 ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಇದೆ, ಕರೆಂಟ್ 2 ಆಂಪಿಯರ್ ಇದೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ದ ಮಿಡ್ ಪಾಯಿಂಟ್ ಆನ್ ಇಟ್ಸ್ ಆಕ್ಸಿಸನ್ನು ಕಂಡುಹಿಡಿಬೇಕು. ನೆಕ್ಸ್ಟ್ 5 ಮಾರ್ಕ್ನ ಡೆರಿವೇಷನ್ಸು. ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ ಅಲಾಂಗ್ ದ ಆಕ್ಸಿಸ್ ಆಫ್ ಸರ್ಕ್ಯುಲರ್ ಕಾಯಿಲ್ ಕ್ಯಾರಿಯಿಂಗ್ ಕರೆಂಟ್, ಫೋರ್ಸ್ ಬಿಟ್ವೀನ್ 2 ಪ್ಯಾರಲಲ್ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಆ್ಯಂಡ್ ಡಿಫೈನ್ ಆಂಪಿಯರ್. ಓಕೆ, ಸೊ ಇದಿಷ್ಟು ಏನಾಗಿತ್ತು ಅಂತಂದರೆ 4 ಚಾಪ್ಟರ್ದು ಕ್ವೆಶನ್ಸ್ ಆಗಿತ್ತು. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಹೋಪ್ ಇಟ್ ಹೆಲ್ಪ್ಸ್ ಯು ಆ್ಯಂಡ್ ಹ್ಯಾಪಿ ಲರ್ನಿಂಗ್, ಕೀಪ್ ಸಪೋರ್ಟಿಂಗ್, ಆಲ್ ದ ವೆರಿ ಬೆಸ್ಟ್.